ಕಮರ್ಷಿಯಲ್ ವೆಹಿಕಲ್ ಸ್ಪೇಸಲ್ಲಿ ನಾವು ಅತಿ ಹೆಚ್ಚು ಲಾಭಾಂಶ ಗಳಿಸಬೇಕು ಅಂತ ಏನಾದರೂ ಆದರೆ ನಾವು ತುಂಬ ಅಂಶಗಳನ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಗಾಡಿ ಮೇಲೆ ನಾವು ಆಗ್ತಾ ಇರುವ ಇನ್ವೆಸ್ಟ್ಮೆಂಟ್ ಆಗಲಿ, ಅದರಿಂದ ಬರ್ತಾ ಇರುವ ಮೈಲೇಜ್ ಆಗಲಿ, ಅದಕ್ಕಿಂತ ಹೆಚ್ಚಾಗಿ ಸರ್ವಿಸ್ ಇಂಟರ್ವಲ್ ಮತ್ತು ಸರ್ವಿಸ್ ಕಾಸ್ಟ್ ಆಗಲಿ ಭಾಳ ಮುಖ್ಯವಾದ ಅಂಶಗಳನ್ನ ಇಲ್ಲಿ ಪ್ಲೇ ಮಾಡುತ್ತೆ. ಈಗ ಮಾರ್ಕೆಟ್ ಗ್ಲೋಬಲೈಸೇಷನ್ ಅಂತ ಏನಾದರೂ ನೋಡಿದ್ರೆ, ಜೊತೆಗೆ ಮಾರ್ಕೆಟ್ ಅಡ್ವಾನ್ಸ್ಮೆಂಟ್ ಅಂತ ಏನಾದರೂ ನೋಡೋದೇ ಆದರೆ ಇ ವಿ ವೆಹಿಕಲ್ಸು ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟು. ಎಷ್ಟೊಂದು ಜನ ಕೇಳ್ತಾರೆ ನನ್ನ ಬಿಸ್ನೆಸ್ಗೆ ಇ ವಿ ವೆಹಿಕಲ್ಸು ಸೂಟ್ ಆಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟಾಟಾ ಇಂಟ್ರಾ ಇ ವಿ ಈ ಗಾಡಿಯ ಕುರಿತಾದ ಮಾಹಿತಿಗಳನ್ನ ತಗೊಂಡು ನಿಮ್ಮ ಬಿಸ್ನೆಸ್ಗೆ ಯಾವ ಥರ ಈ ಗಾಡಿ ಸೂಟ್ ಆಗುತ್ತೆ ಅಂತ ಒಂದು ಮಾಹಿತಿನ ಹಂಚ್ಕೊಂಡು ನಾವು ಈ ವಿಡಿಯೋನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ. ಇದೇ ಇಂಟ್ರಾ ಇ ವಿ. ಯೂಶಲ್ ಆಗಿ ಇ ವಿ ಗಾಡಿಗಳು ಯಾರಿಗಪ್ಪ ಸೂಟ್ ಆಗುತ್ತೆ ಅಂತಂದ್ರೆ, ಯಾವ ಒಂದು ಬಿಸ್ನೆಸ್ ಅಲ್ಲಿ ಫಿಕ್ಸೆಡ್ ರೂಟ್ ಫಿಕ್ಸೆಡ್ ಲೋಡ್ ಇರುತ್ತಲ್ಲ ಅವ್ರಿಗೆ ಏಡ್ ಮಾಡಿಸಿದ ಗಾಡಿನೇ ಇ ವಿ ಗಾಡಿಗಳು. ಅದರಲ್ಲೂ ಕೂಡ ನಾವು ಆಲ್ರೆಡಿ 2 ಗಾಡಿ ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. ಒಂದು ಏಸ್ ಪ್ರೋ ಇ ವಿನೂ ಕೊಟ್ಟಿದ್ದೀವಿ, ಇನ್ನೊಂದು ಏಸ್ ಇ ವಿನೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. 2 ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗಿ ಮಾರ್ಕೆಟಲ್ಲಿ ರನ್ ಆಗ್ತಾನೂ ಇದೆ. ಈಗ ಅದೇ ಆವೃತ್ತಿಯಲ್ಲಿ ನಾವೇನಾದ್ರು ನೋಡೋದಾದ್ರೆ 3ನೇ ಅತಿ ದೊಡ್ಡ ಪ್ರಾಡಕ್ಟ್ ಇಂಟ್ರಾ ಇ ವಿ ಮುಂದೆ ಏನು ನಿಂತಿದೆಯಲ್ಲ, ಈ ಇಂಟ್ರಾ ಇ ವಿಲಿ ತುಂಬಾ USPs ಇದೆ. ನಿಮ್ಮ ಬಿಸ್ನೆಸ್ಗೆ ಅನುಕೂಲವಾಗುವಂತಹ ತುಂಬಾ ಅಂಶಗಳಿವೆ. ಆ ಒಂದೊಂದೇ ಅಂಶನ ಗಮನಿಸ್ತಾ ಹೋಗ್ತಾ ಈ ಒಂದು ಪ್ರಾಡಕ್ಟ್ನ ನಾವೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇ ವಿ ಗಾಡಿಗಳು ಯಾರಿಗಪ್ಪ ಜಾಸ್ತಿ ನೀಟಾಗಿ ಸೂಟ್ ಆಗುತ್ತೆ ಅಂದ್ರೆ, ಯಾರ್ಯಾರ ಬಿಸ್ನೆಸ್ ಅಪ್ಲಿಕೇಶನ್ಸ್ ಅಲ್ಲಿ ಫಿಕ್ಸ್ಡ್ ರೂಟು ಮತ್ತೆ ಫಿಕ್ಸ್ಡ್ ಲೋಡ್ ಇರುತ್ತಲ್ವಾ ಅವ್ರಿಗೆ ಏಡ್ ಮಾಡಿಸಿದ ಗಾಡಿ ಇ ವಿ ಗಾಡಿಗಳು. ಈ ಗಾಡಿನ ನಾನು ದೊಡ್ಡ ಗಾಡಿ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈ ಗಾಡಿನ ನಾವು ಲಾಂಚ್ ಮಾಡ್ತಾ ಇರೋದು 1750 kg ಪೇಲೋಡ್ ಅಲ್ಲಿ. ಅಂದ್ರೆ ನಾವು ಸರಾಸರಿ ಏನಿಲ್ಲ ಅಂತಂದ್ರೆ 1.5 ಟನ್ನಿಂದ 2.25 ಟನ್ ತನಕ ಲೋಡ್ನ ಕಂಫರ್ಟಬಲ್ ಆಗಿ ಕ್ಯಾರಿ ಮಾಡ್ಬೋದು. ಜೊತೆಗೆ ಬಹಳ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದಕ್ಕೆ ಸರ್ಟಿಫೈಡ್ ರೇಂಜ್ ನಾವು ಕೊಡ್ತಾ ಇರೋದು 211 ಕಿಲೋಮೀಟರ್. ಅಂದ್ರೆ 211 ಕಿಲೋಮೀಟರ್ ರೇಂಜ್ ಕೊಟ್ಟರು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅಥವಾ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಏನಿಲ್ಲ ಅಂತಂದ್ರೆ 130ರಿಂದ 150 ಕಿಲೋಮೀಟರ್ ರೇಂಜು ಈಸಿಯಾಗಿ ನೀವು ಅಚೀವ್ ಮಾಡ್ಬೋದು. ಇದರಲ್ಲಿ ವೆರೈಟೀಸ್ ಆಫ್ ಅಪ್ಲಿಕೇಶನ್ಸ್ ನೋಡ್ತೀರಾ ಮಾರ್ಕೆಟಲ್ಲಿ. ಒಂದು ಮಿಲ್ಕ್ ಅಪ್ಲಿಕೇಶನ್ ಆಗಿರ್ಬೋದು, ಇನ್ನೊಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಪ್ಲಿಕೇಶನ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಅಥವಾ ಮಗದೊಂದು ಆಗಿರ್ಬೋದು. ಈ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಹೆಂಗಿರುತ್ತಪ್ಪ ಅಂತಂದ್ರೆ, ಒಂದು ಫಿಕ್ಸ್ಡ್ ರೂಟ್ ಇರುತ್ತೆ, ಒಂದು ಫಿಕ್ಸ್ಡ್ ಲೋಡ್ ಇರುತ್ತೆ. ಆ ತರ ಅಪ್ಲಿಕೇಶನ್ಗೆ ಮತ್ತೆ ಇಂಟರ್ ಸಿಟಿ ಅಪ್ಲಿಕೇಶನ್ ಅಂದ್ರೆ ಇಲ್ಲಿ ಟ್ರಾವೆಲಿಂಗ್ ಪ್ಯಾಟರ್ನ್ ಅಲ್ಲಿ 2 ತರ ಬರುತ್ತೆ. ಒಂದು ಇಂಟ್ರಾ ಸಿಟಿ ಅಂತಂದ್ರೆ ನೀವು ಗಾಡಿನ ಬ್ಯಾಂಗ್ಳೂರ್ ಸಿಟಿ ಒಳಗಡೆನೆ ಓಡಾಡಿಸ್ತೀರಾ, ಇದು ಇಂಟ್ರಾ ಸಿಟಿ. ಇಂಟರ್ ಸಿಟಿ ಅಂತಂದ್ರೆ ನೀವು ಗಾಡಿನ ಸಿಟಿಯಿಂದ ಸಿಟಿಗೆ ಓಡಿಸ್ತೀರಾ. ಆ ಒಂದು ಅಪ್ಲಿಕೇಶನ್ ಇಂಟರ್ ಸಿಟಿ ಅಪ್ಲಿಕೇಶನ್ಗೆ ಇಂಟ್ರಾ ಇ ವಿ ಗಾಡಿಗಳು ಏಡ್ ಮಾಡಿಸಿದ್ವಿ. ಟಾಟಾದು ಎಲಿಗೆಂಟ್ ಲೋಗೋ ಫ್ರಂಟ್ ಕೊಟ್ಟಿದ್ದೀವಿ, ಜೊತೆಗೆ ಇ ವಿ ಬ್ಯಾಡ್ಜಿಂಗು ಮತ್ತೆ ಇಂಟ್ರಾ ಪಿಕಪ್ ಬ್ಯಾಡ್ಜಿಂಗು ಕೂಡ ಮುಂದೆ ಕೊಟ್ಟಿದ್ದೀವಿ. ತುಂಬ ಎಲಿಗೆಂಟ್ ಆಗಿ ಮತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎರಡನೇದು ಬಹಳ ಮುಖ್ಯ ಏನಪ್ಪ ಅಂತಂದ್ರೆ, ನೀವು ಹೆಡ್ ಲ್ಯಾಂಪ್ಸ್ ಅಸೆಂಬ್ಲಿ ನೋಡಿ, ಇದು ಇಂಟಿಗ್ರೇಟೆಡ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಹೆಡ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ ಒಂದೇ ಅಸೆಂಬ್ಲಿ ಇರೋದ್ರಿಂದ ನಿಮಗೆ ಬಹಳ ಕನ್ವೀನಿಯಂಟ್ ಆಗಿರುತ್ತೆ. ಅದನ್ನ ಬಿಟ್ರೆ ವಿಂಡ್ಶೀಲ್ಡ್ ಅಂತ ನಾವೇನು ನೋಡ್ತಾ ಇದೀವಲ್ಲ, ಬಹಳ ದೊಡ್ಡ ವಿಂಡ್ಶೀಲ್ಡ್ ಇದು. ಈ ಬಹಳ ದೊಡ್ಡ ವಿಂಡ್ಶೀಲ್ಡ್ ಇದ್ದಾಗ ಹೆಂಗಪ್ಪ ಆಗುತ್ತೆಪ್ಪ ಅಂತಂದ್ರೆ, ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಫ್ರಂಟ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಸೇಫ್ಟಿ ಪ್ಯಾರಾಮೀಟರ್ ತುಂಬಾ ಚೆನ್ನಾಗೇ ಇರುತ್ತೆ. ORVMs ಕೊಟ್ಟಿದ್ದೀವಿ ನಾವು, ಎಲ್ಲ ಗಾಡಿಯಲ್ಲಿ ಬರೋ ಥರ ಇದರಲ್ಲೂ ORVMs ಇದೆ. ಬಟ್ ಇದ್ರ ಯುನಿಕ್ನೆಸ್ ಏನಪ್ಪ ಅಂತಂದ್ರೆ ಅಗಲ ಜಾಸ್ತಿ ಇದೆ. ORVM ಯಾವಾಗ ಅಗಲ ಜಾಸ್ತಿ ಇರುತ್ತೋ ಡ್ರೈವರ್ಗೆ ಕಂಜೆಸ್ಟೆಡ್ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಮತ್ತೆ ಹೈವೇಗಳಲ್ಲಿ ಓಡಿಸ್ಬೇಕಾದ್ರೆ ರೇರ್ ವ್ಯೂ ಬಹಳ ಈಸಿ ಆಗಿರೋದ್ರಿಂದ ಅದೊಂದು ಕಂಫರ್ಟ್ ಕಮ್ ಸೇಫ್ಟಿ ಪ್ಯಾರಾಮೀಟರ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನೀವು ನೋಡಿ, ಬಹಳ ಇಂಪಾರ್ಟೆಂಟ್ ಇದು, 1750 kg ಪೇಲೋಡ್ ಕೊಟ್ಟರೆ ಗಾಡಿ 2.5 ಟನ್ ತನಕ ಲೋಡ್ ತೆಗಿಬೋದು ಅಂತ ಹೇಳಿದೀವಿ. ಆ ಥರ ಹೆವಿ ಲೋಡ್ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಹೈವೇಲಿ ಈ ಟೈರ್ದು ಪ್ರೊಫೈಲ್ ಇದೆಯಲ್ಲ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು 215/75 R15 ಅಂದ್ರೆ 15 ಇಂಚಿನ ಟೈರ್ ಕೊಟ್ಟಿದ್ದೀವಿ, 5 ಬೋಲ್ಟ್ಸ್ ಕೊಟ್ಟಿದ್ದೀವಿ. ಹೆಚ್ಚಿನ ಲೋಡ್ ಕ್ಯಾರಿ ಮಾಡೋದಕ್ಕೆ ಮತ್ತೆ ಸೇಫ್ಟಿ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಟೈರ್ದು ಪ್ಯಾಟ್ರನ್ ಮತ್ತೆ 5 ಬೋಲ್ಟ್ಸು ಬಹಳ ಮುಖ್ಯವಾದ ಅಂಶ. ಜೊತೆಗೆ ಯಾವುದೇ ಕಾರಣಕ್ಕೂ ಸೇಫ್ಟಿ ಆಂಗಲ್ ಡಿವಿಯೇಷನ್ ಇಲ್ಲಿ ಸಿಗೋದಿಲ್ಲ ನಿಮಗೆ. ಅದು ಬಿಟ್ರೆ ನೀವು ವೀಲ್ ಬೇಸ್ ಅಂತ ಮಾತಾಡೋದಾದ್ರೆ, ವೀಲ್ ಬೇಸ್ ಅಂದ್ರೆ ಈ ಫ್ರಂಟ್ ವೀಲ್ ಸೆಂಟ್ರಿಂದ ರೇರ್ ವೀಲ್ ಸೆಂಟ್ರಿಗೆ ಅಂದ್ರೆ ಈ ವೀಲ್ ಸೆಂಟ್ರಿಗೆ ಈ ಡಿಸ್ಟೆನ್ಸ್ ನಾವು ವೀಲ್ ಬೇಸ್ ಅಂತ ಕೂಗ್ತೀವಿ. ಈ ವೀಲ್ ಬೇಸ್ ನಮ್ದು 2600 mm ಕೊಟ್ಟಿದ್ದು ದೊಡ್ಡ ವೀಲ್ ಬೇಸ್ ಇದು. ಯಾವಾಗ ವೀಲ್ ಬೇಸ್ ದೊಡ್ಡದಿರುತ್ತೋ ಹೈ ಸ್ಪೀಡ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ಸ್ಟೆಬಿಲಿಟಿ ಚೆನ್ನಾಗಿರೋದ್ರಿಂದ ನಿಮ್ಮ ವೆಹಿಕಲ್ ಹೈ ಸ್ಪೀಡ್ ಅಲ್ಲಿ ಸೇಫ್ಟಿ ಪ್ಯಾರಾಮೀಟರ್ಗೂ ಸೈ ಅಂತ ಅನ್ಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್,
ಸಸ್ಪೆನ್ಷನ್ ಬ್ಲೇಡ್ಸ್ 4 ಬ್ಲೇಡ್ಗಳನ್ನ ಹಿಂಭಾಗ ಕೊಟ್ಟಿದ್ದೀವಿ. ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದು. ಮುಂದ್ಗಡೆನೂ ಅಷ್ಟೇ 2 ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದೀವಿ. ಇದ್ರದ್ದು ಉದ್ದೇಶ ಇಷ್ಟೇ, ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಕೊಟ್ಟಿರೋದ್ರಿಂದ ನಿಮಗೆ ಲೋಡ್ ಕ್ಯಾರಿ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಸಸ್ಪೆನ್ಷನಾಲಿಟಿ ಸ್ಮೂತ್ ಇರೋದ್ರಿಂದ ಕಂಫರ್ಟಬಲ್ ಡ್ರೈವ್ ಕೂಡ ಸಿಗುತ್ತೆ ನಿಮಗೆ. ಒಂದು ಇವಿ ಗಾಡಿಗೆ ಬಹಳ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಬ್ಯಾಟ್ರಿ ಮತ್ತೆ ಮೋಟಾರ್. ಇಲ್ಲಿ ನಾವೇನು AC ಇಂಡಕ್ಷನ್ ಮೋಟರ್ ಕೊಟ್ಟಿದೀವಲ್ವಾ, ಕೆಳಗಡೆ ನೀವು ನೋಡ್ಬೋದು, ಬಹಳ ಕ್ಲಿಯರ್ ಆಗಿ ಕಾಣುತ್ತೆ ಅಲ್ಲಿ ಡಿಫ್ರೆನ್ಷಿಯಲ್ ಮುಂಭಾಗ. ಈ AC ಇಂಡಕ್ಷನ್ ಮೋಟರ್ ಬಂದು 97 HP ಕೆಪಾಸಿಟಿ ಇರುತ್ತೆ, ಅಂದ್ರೆ 97 HP ಪವರ್ ಗಾಡಿ ಇದು. 230 Nm ಟಾರ್ಕ್ ಇರುತ್ತೆ. ಅಂದ್ರೆ 230 Nm ಟಾರ್ಕ್ ಕೊಟ್ಟಿದ್ರೆ ಅರ್ಥ ಮಾಡ್ಕೊಳ್ಳಿ ಪುಲ್ಲಿಂಗ್ ಕೆಪಾಬಿಲಿಟಿ ಹೆಂಗಿರುತ್ತೆ ಅಂತ. 2 ಟನ್ ಲೋಡ್ ಹಾಕಿದ್ರು ಸಹಿತ ಗಾಡಿ ಸರಾಗವಾಗಿ ಎಳ್ಕೊಂಡು ಯಾವುದೇ ಪ್ರಾಬ್ಲಮ್ಗಳಿಲ್ಲದೆ, ಓಕೆನಾ, ಈಸಿಯಾಗಿ ನಿಮ್ಮ ಲೋಡ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಈ ಮೋಟ್ರಿಗಿದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಮೋಟ್ರದ್ದು ವ್ಯಾರಂಟಿ ಎಷ್ಟಪ್ಪ ಅಂತಂದ್ರೆ 5 ವರ್ಷ 1,60,000 ಕಿಲೋಮೀಟರ್ ಈ ಮೋಟ್ರಿಗೆ ನಾವು ವ್ಯಾರಂಟಿ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಕೊಟ್ಟಿದ್ದೀವಿ. ಟೋಟಲ್ 29 ಸೆಲ್ ಇರುತ್ತೆ, ಓಕೆನಾ. ಇಲ್ಲಿ 29 ಸೆಲ್ಲು ಅರೇಂಜ್ಮೆಂಟ್ ಯಾವ ತರ ಕೊಟ್ಟಿರೋದು ನೋಡಿ. ಇಲ್ಲಿ ಇದು ಕಂಪ್ಲೀಟ್ ಬ್ಯಾಟ್ರಿ ಮಾಡ್ಯುಲರ್ ಇದೆ, ಫುಲ್ ಬ್ಯಾಟ್ರಿ ಪ್ಯಾಕ್ ಆಗಿದೆ, ಕಂಪ್ಲೀಟ್ ಇನ್ಸುಲೇಟೆಡ್ ಇರುತ್ತೆ. ಓಕೆ, ಇದು IP67 ಪ್ರೊಟೆಕ್ಷನ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕರೋಷನ್ ಆಗೋದಾಗ್ಲಿ ಅಥವಾ ಕೆಳಗಡೆ ಶಾರ್ಪ್ ಆಬ್ಜೆಕ್ಟ್ ಹೊಡೆದ್ರೆ ಪ್ರಾಬ್ಲಮ್ ಆಗೋದಾಗ್ಲಿ ಅಥವಾ ನೀರಲ್ಲಿ ಏನಾದರೂ ಹೋದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋದಾಗ್ಲಿ, ಇದು ಯಾವುದೂ ಕೂಡ ಪ್ರಾಬ್ಲಮ್ಗಳು ಬರೋದಿಲ್ಲ. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಂದು ನಮಗೆ 28.5 kWh ಕೆಪಾಸಿಟಿ ಇದೆ. ಅಂದ್ರೆ ಅರ್ಥ ನಿಮ್ಮ ಗಾಡಿದು ರೇಂಜ್ ಅಂತ ಏನು ಮಾತಾಡ್ತೀವಿ, 211 ಕಿಲೋಮೀಟರ್ ರೇಂಜ್ ಏನು ಸರ್ಟಿಫೈಡ್ ರೇಂಜ್ ಕೊಟ್ಟಿದ್ದೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ನಮಗೆ ಏನು 120ರಿಂದ 150 ಕಿಲೋಮೀಟರ್ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ರೇಂಜ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದೇ ಈ ಬ್ಯಾಟ್ರಿ ಮೇಲೆ. ಬ್ಯಾಟ್ರಿದು ವ್ಯಾರಂಟಿ ಬಂದು 6 ಇಯರ್ 1,98,000 ಕಿಲೋಮೀಟರ್ ವ್ಯಾರಂಟಿ ಟಾಟಾ ಮೋಟರ್ಸ್ ವತಿಯಿಂದ ಈ ಬ್ಯಾಟ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗ ಚಾರ್ಜಿಂಗ್ ಸಾಕೆಟ್ ಯಾವ ಥರ ಇದೆ, ಯಾವ ಥರ ಅಕ್ಸೆಸ್ ಮಾಡ್ಬೋದು, ಯಾವ ಥರ ಚಾರ್ಜಿಂಗ್ ಮಾಡಬೇಕು, ಒಂದು ಸಿಂಪಲ್ ಯಾವ ಥರ ಇದೆ ಅಂತ ನೋಡ್ಬಿಡೋಣ. ರೆಗ್ಯುಲರ್ ಕೀ ಏನು ಕೊಟ್ಟಿದ್ದೀವಲ್ಲ, ರೆಗ್ಯುಲರ್ ಕೀಲಿ ನೀವು ಚಾರ್ಜಿಂಗ್ ಸಾಕೆಟ್ನ ಆರಾಮಾಗಿ ಓಪನ್ ಮಾಡ್ಬೋದು. ಭಾಳ ಫ್ಲೆಕ್ಸಿಬಲ್ ಆಗಿದೆ, ಭಾಳ ಈಸಿ ಆಗಿದೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ. CCS2 ಚಾರ್ಜಿಂಗ್ ಮತ್ತು 3.3 kWh ಚಾರ್ಜಿಂಗ್ ಏನು ಕೊಟ್ಟಿದ್ದೀವಲ್ವಾ, ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಸಪೋಸ್ ಚಾರ್ಜಿಂಗ್ ಕಂಪ್ಲೀಟ್ ಆಗೋಯ್ತು, ಓವರ್ ಚಾರ್ಜ್ ಆಗೋಯ್ತು, ಓವರ್ ಚಾರ್ಜ್ ಆದಾಗ ಯಾವುದೇ ಅನುಮಾನಗಳು ಬೇಡ. ಚಾರ್ಜ್ ಆದಮೇಲೆ ಬ್ಯಾಟ್ರಿ ಏನಾದರೂ ಹಾಳಾಗುತ್ತಾ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಆಟೋ ಕಟ್ ಆಫ್ ಸ್ವಿಚ್ ಇರುತ್ತೆ. ಕಂಪ್ಲೀಟ್ 100% ಚಾರ್ಜ್ ಆದಮೇಲೆ 100% ಆಟೋಮೆಟಿಕ್ ಆಗಿ ತನಗೆ ತಾನು ಏನಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗೋದು ಅಲ್ಲಿಗೆ ಡಿಸ್ಕನೆಕ್ಟ್ ಆಗುತ್ತೆ. ಇದು ಅತಿ ದೊಡ್ಡ ಲೋಡ್ ಬಾಡಿ ಅಂತಾನೆ ಹೇಳ್ಬೋದು. 9.8 ಫೀಟ್ ಉದ್ದ, ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಎಂಡ್ ತನಕ 9.8 ಫೀಟ್ ಉದ್ದ ಬರುತ್ತೆ, ಮತ್ತೆ ಅಗಲ 5.8 ಫೀಟ್ ಬರುತ್ತೆ. ಅಂದ್ರೆ ಅತಿ ದೊಡ್ಡ ಲೋಡ್ ಬಾಡಿ ಇಂಟ್ರಾ EV ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು. ಇಲ್ಲಿ ನೋಡಿ, ಬಹಳ ಕನ್ವೀನಿಯಂಟ್, ವೈಡ್ ಓಪನಿಂಗ್ ಡೋರ್ಸ್, ತುಂಬಾ ಅಗಲವಾದ ಡೋರು. ಒಳಗಡೆ ಹತ್ತಲಿಕ್ಕೆ ಇಂಗ್ರೆಸ್ ಅಂತೀವಿ, ಇಂಗ್ರೆಸ್ ಪೊಸಿಷನ್ ಬಹಳ ಈಸಿ. ಹ್ಯಾಂಡಲ್ ಕೊಟ್ಟಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ, ಈಸಿಯಾಗಿ ಹತ್ತಿ ಒಳಗಡೆ ಕೂತ್ಕೊಬಹುದು, ಬಹಳ ಕನ್ವೀನಿಯಂಟ್ ಆಗಿರುತ್ತೆ. ಡ್ರೈವಿಂಗ್ ಸೀಟಿಂಗ್ ಪೊಸಿಷನ್ ನೋಡಿ ಯಾವ ತರ ಇದೆ, ಬಹಳ ಎರ್ಗನಾಮಿಕಲಿ ಡಿಸೈನ್ ಮಾಡಿರೋ ಸೀಟು. ಇಲ್ಲಿ ಲಿವರ್ ಕೊಟ್ಟಿದ್ದಾರೆ ಸೀಟು. ಈ ಲಿವರ್ನ ಯೂಸ್ ಮಾಡ್ಕೊಂಡು ನಾವು ಸೀಟಿಂಗ್ ಪೊಸಿಷನ್ ಈಸಿಯಾಗಿ ನಿಮ್ಮ ಹೈಟು ಮತ್ತೆ ನಿಮ್ಮ ಕಂಫರ್ಟೇಬಲ್ ಅಡ್ಜಸ್ಟ್ ಮಾಡ್ಕೋಬಹುದು. ಕೀನು ಅಷ್ಟೇ ಈಸಿಯಾಗಿ ಕೀ ಆನ್ ಮಾಡ್ಬೋದು. ಇಗ್ನಿಷನ್ ನೋಡಿ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆನ್ ಆಗುತ್ತೆ. ಇಲ್ಲಿ ತುಂಬಾನೇ ವಿಷಯಗಳನ್ನ ಡಿಸ್ಪ್ಲೇ ಮಾಡುತ್ತೆ, ಡಿಜಿಟಲ್ ಡಿಸ್ಪ್ಲೇ ಇದು ಕಂಪ್ಲೀಟ್. ನೀವು ಯಾವ ಮೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ, ಯಾವ ಮೋಡ್ ಅಂದ್ರೆ ಇಲ್ಲಿ ನಾವು ಯೂಶುವಲ್ ಆಗಿ 2 ಮೋಡ್, ಡ್ರೈವಿಂಗ್ ಮೋಡ್ 1, ಸ್ಪೋರ್ಟ್ಸ್ ಮೋಡ್ 1. ಡ್ರೈವಿಂಗ್ ಮೋಡ್ ಅಂದ್ರೆ ಅದು ಎಕನಾಮಿಕಲ್ ಮೋಡ್ ಅಂತೀವಿ. ಇಲ್ಲಿ ನೋಡ್ಬೋದು, ಎನ್ ಅಂದ್ರೆ ನ್ಯೂಟ್ರಲ್. ಡ್ರೈವಿಂಗ್ ಮೋಡ್ ಅಲ್ಲಿ ಸುಮ್ಮನೆ ಶಿಫ್ಟ್ ಮಾಡಿದ್ರೆ D ಅಂತ ಬರುತ್ತೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಅಲ್ಲೂ ಕೂಡ ನಿಮಗೆ D ಅಂತ ಕಾಣುತ್ತೆ, ನೋಡ್ಬೋದಲ್ಲಿ. ಇನ್ ಕೇಸ್ ಏನಾದರೂ ಗಾಡಿನ ನೀವು ನ್ಯೂಟ್ರಲ್ಗೆ ಹಾಕಿದ್ರೆ ಇಲ್ಲೂ ಅಷ್ಟೇ, ಇಲ್ಲಿ ಏನಾದ್ರು ಎನ್ ಅಂತ ಟರ್ನ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಎನ್ ಅಂತ ಕಾಣುತ್ತೆ. ಅಂದ್ರೆ ನೀವು ಯಾವ ಡ್ರೈವಿಂಗ್ ಮೋಡಲ್ಲಿ ಇದ್ದೀರಾ ಅದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ. ಎರ್ಗನಾಮಿಕಲಿ ಡಿಸೈನ್ ಸ್ಟೇರಿಂಗ್ ಪೊಸಿಷನ್ ಇದು. ಇಲ್ಲಿ EPAS, ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್, ಇದು ಎಷ್ಟು ಸ್ಮೂತ್ ಇರುತ್ತೆ ಅಂದ್ರೆ ಆಸಿಫ್ ಲೈಕ್ ಕಾರ್ ಓಡಿಸಂಗಿರುತ್ತೆ ನಿಮಗೆ. ಇಲ್ಲಿ ಈ ಡ್ರೈವಿಂಗ್ ಪೊಸಿಷನ್ ಅಲ್ಲಿ EPAS ಕೊಟ್ಟು ನೀವು ಲಾಂಗ್ ಡ್ರೈವ್ ಅಲ್ಲಿ ಹೆವಿ ಲೋಡ್ ಹಾಕೊಂಡು ಹೋದ್ರೂ ಸಹಿತ ಜಾಸ್ತಿ ಸ್ಟ್ರೈನ್ ಆಗೋದಿಲ್ಲ ನಿಮಗೆ. ಇದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ಡ್ರೈವಿಂಗ್ ಮೋಡ್ಸ್ ಅಂತ ಹೇಳಿದ್ನಲ್ಲ, ಎನ್ ಅಂದ್ರೆ ನ್ಯೂಟ್ರಲ್, D ಅಂದ್ರೆ ಡ್ರೈವ್ ಮೋಡು ಅಂದ್ರೆ ಎಕನಾಮಿಕಲ್ ಮೋಡು, S ಅಂದ್ರೆ ಸ್ಪೋರ್ಟ್ಸ್ ಮೋಡು. ಸ್ಪೋರ್ಟ್ಸ್ ಮೋಡಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದು ಸ್ಪೀಡ್ ವೆಹಿಕಲ್ ಜಾಸ್ತಿ ಇರುತ್ತೆ. ನಾವು ಯಾವಾಗಲೂ ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ ಯಾವಾಗಲೂ ಡ್ರೈವ್ ಮೋಡಲ್ಲಿ ಗಾಡಿನ ಓಡಿಸೋದು ತುಂಬಾ ಅನುಕೂಲಕರ. ಇಲ್ಲಿ R ಅಂತ ಇದೆ, R ಇಸ್ ನಥಿಂಗ್ ಬಟ್ ರಿವರ್ಸ್ ಮೋಡ್. ನಿಮಗೆ ಲಾಕಬಲ್ ಗ್ಲೋ ಬಾಕ್ಸ್ ಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಲಾಕಬಲ್ ಗ್ಲೋ ಬಾಕ್ಸ್
ಇದನ್ನ ಡಾಕ್ಯುಮೆಂಟ್ಸ್ ಏನಾದ್ರು ಇಡಬೇಕು ಅಥವಾ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ಮೊಬೈಲ್ಸ್ ಏನಾದ್ರು ಇಡಬೇಕಂದ್ರೆ ಆರಾಮಾಗಿ ನೀವೇನು ಮಾಡ್ಬೋದು, ಕ್ಯಾರಿ ಮಾಡ್ಬೋದು. ಕೋ ಡ್ರೈವರ್ ಸೀಟು ಭಾಳ ಕನ್ವೀನಿಯೆಂಟ್ ಆ್ಯಕ್ಚುಲಾಗಿ. ಇಬ್ರು ಆರಾಮಾಗಿ ಕಂಫರ್ಟಬಲ್ ಡ್ರೈವ್ ಮಾಡ್ಬೋದು. ಜೊತೆಗೆ ನೀವೇನಾದರೂ ಡೋರ್ ನೋಡೋದಾದ್ರೆ ಡೋರ್ ನೋಡಿ ಎಷ್ಟು ನೀಟಾಗಿದೆ. ವಾಟರ್ ಬಾಟ್ಲು ಇಡ್ಲಿಕ್ಕೇನು ಒಂದು ಜಾಗ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮದು ಡೋರ್ದು ವಿಂಡೋಸ್ನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಲಿವರ್ಗಳನ್ನು ಕೂಡ ಭಾಳ ಈಸಿಯಾಗಿ ನಿಮಗೆ ಅಕ್ಸೆಸಿಬಲ್ ಕೊಟ್ಟಿದ್ದಾರೆ. ಹೆಡ್ರೂಮ್ ನೋಡಿ ಭಾಳ ಕನ್ವೀನಿಯೆಂಟು, ತುಂಬ ಸ್ಪೇಷಿಯಸ್ ಆಗಿದೆ ಹೆಡ್ರೂಮು. ನೀವು ಕುತ್ಕೊಳ್ಳೋ ಎರ್ಗಾಮಿಕ್ ಪೊಸಿಷನ್ಸು ಆಗಿರ್ಬೋದು. ವೆಹಿಕಲ್ ಇಸ್ ವೆರಿ ವೆರಿ ಕಂಫರ್ಟಬಲ್. ಈ ಕಂಫರ್ಟಬಲ್ನೆಸ್ ಎಷ್ಟಿದೆ, ಡ್ರೈವ್ ಮೋಡಲ್ಲಿ ಗಾಡಿ ಹೆಂಗಿದೆ, ಸ್ಪೋರ್ಟ್ಸ್ ಮೋಡ್ಸ್ ಹೋದಾಗ ನಿಮಗೆ ಪವರ್ ಯಾವ ಥರ ಫೀಲ್ ಆಗುತ್ತೆ, ಇದನ್ನೆಲ್ಲ ನೆಕ್ಸ್ಟ್ ಟೆಸ್ಟ್ ಡ್ರೈವಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸರ್ವಿಸು ಭಾಳ ಈಸಿ, ಸಸ್ತಾ ಮೇ ಸಸ್ತಾ. ಯಾಕೆ ಗೊತ್ತಾ, ಈ ವೆಹಿಕಲಲ್ಲಿ ಬರೋದು ಬರೀ 6 ಮೂವಿಂಗ್ ಪಾರ್ಟ್ಸ್. 6 ಮೂವಿಂಗ್ ಪಾರ್ಟ್ಸ್ ಅಂದರೆ 4 ಚಕ್ರ, ಒಂದು ಮೋಟ್ರು, ಒಂದು ಸ್ಟೇರಿಂಗ್ ವೀಲು. ಈ 6 ಮೂವಿಂಗ್ ಪಾರ್ಟ್ಸ್ನ ಸರ್ವಿಸ್ ಮಾಡೋದ್ರ ಜೊತೆಗೆ ನಾನು ಸರ್ವಿಸ್ ಇಂಟರ್ವಲ್ನು ಕೂಡ ಈಗಲೇ ಹೇಳ್ಬಿಡ್ತೀನಿ. ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ನಾವು ಏನು ಕೊಟ್ಟಿದ್ದೀವಲ್ಲ, ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಗಾಡಿ ಓಡ್ತಾ ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಪ್ಪ ಆಗುತ್ತೆ ಅಂದರೆ ಅದನ್ನ ಕೂಲ್ ಮಾಡಬೇಕು, ಯಾಕಂದರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ. ಆ ಕೂಲಿಂಗ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ 4.8 ಲೀಟ್ರದ್ದು ಇರುವ ಒಂದು ಕೂಲೆಂಟ್ ಟ್ಯಾಂಕ್ನು ಕೂಡ ಕೊಟ್ಟಿದ್ದೀವಿ. ಇದು ಕೂಲೆಂಟ್ ಟ್ಯಾಂಕ್ನ ಕೊಟ್ಟಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಈಸಿಯಾಗಿ ಏನಾಗುತ್ತಪ್ಪ ಅಂದರೆ ಕೂಲ್ ಆಗುತ್ತೆ. ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ ಏನಾದರೂ ಮಾತಾಡೋದೇ ಆದರೆ ಫಸ್ಟ್ ಸರ್ವಿಸು 2,500 ಕಿಲೋಮೀಟ್ರು ಅಥವಾ 3 ತಿಂಗಳಿರುತ್ತೆ. ಸೆಕೆಂಡ್ ಸರ್ವಿಸು 10,000 ಕಿಲೋಮೀಟ್ರು ಅಥವಾ 6 ತಿಂಗಳಿರುತ್ತೆ. ಮೂರನೇ ಸರ್ವಿಸು 20,000 ಕಿಲೋಮೀಟ್ರು ಅಥವಾ 1 ವರ್ಷ ಇರುತ್ತೆ. ಯಾಕೆ ಇಂಟ್ರಾ ಇವಿನ ತಗೋಬೇಕು ಅಂತ ಸಮ್ಮರೈಸ್ ಮಾಡಲೇಬೇಕು ಅಂತ ಏನಾದರೂ ಪಾಯಿಂಟ್ಸ್ನ ಕೇಳೋದೇ ಆದರೆ 5 ಪಾಯಿಂಟ್ನ ಈಸಿಯಾಗಿ ಹೇಳ್ಬೋದು. ಅದರಲ್ಲಿ ಪಾಯಿಂಟ್ ನಂಬರ್ 1 ಹೈಯರ್ ಪೇಲೋಡ್ ಮತ್ತು ಲಾಂಗರ್ ರೇಂಜ್. ಹೈಯರ್ ಪೇಲೋಡ್ ಅಂದರೆ ಈ ಗಾಡೀಲಿ 1,750 kg ಪೇಲೋಡ್ ಕೊಟ್ಟಿದ್ರು ಸಹಿತ 2.25 ಟನ್ ತನಕ ನೀವು ಲೋಡ್ ಹಾಕೊಂಡು ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು, ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಜೊತೆಗೆ 211 ರೇಂಜ್ ಕೊಟ್ಟಿರೋದು ನಾವು ಟ್ರಾವೆಲಿಂಗ್ ರೇಂಜು. ಬಟ್ ಪ್ರಾಕ್ಟಿಕಲಿ ಸಿಟಿ ಓಡಿಸ್ಬೇಕಾದ್ರೆ ಮತ್ತೆ ಲಾಂಗ್ ಡ್ರೈವಲ್ಲಿ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಏನಿಲ್ಲ ಅಂತಂದ್ರೂ 130ರಿಂದ 150 ಕಿಲೋಮೀಟರ್ ರೇಂಜ್ ಬರುತ್ತೆ. ಅಂದರೆ ಹೈಯರ್ ಪೇಡಲ್ಲಿ ಪ್ರಾಫಿಟ್ ಮಾಡ್ಬೋದು, ಲಾಂಗ್ ರೇಂಜ್ ಹೋಗೋದ್ರಿಂದ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ ಕಂಫರ್ಟ್ ಮತ್ತೆ ಸೇಫ್ಟಿ. ಈ ಗಾಡಿ ಇರೋದೇನೆ ಕಂಫರ್ಟ್ಗೆ ಅಂತ ಹೇಳ್ತೀನಿ. ರೀಸನ್ ಬಹಳ ಸುಲಭ. ನಾನು ಆಗ್ಲೇ ಗಾಡಿ ಒಳಗಡೆ ಕುತ್ಕೊಳ್ಬೇಕಾದ್ರೆ ಹೇಳಿದೆ ನಿಮಗೆ, ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಕೊಟ್ಟಿದ್ದೀವಿ ಅಂತ. ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಹೆಂಗಿರುತ್ತಪ್ಪ ಅಂತಂದ್ರೆ, ನಮ್ದು ಕಾರ್ ಯಾವ ತರ ಓಡಿಸ್ತೀವಲ್ವಾ, ನಮ್ಮ ರೆಗ್ಯುಲರ್ ಕಾರ್ ಓಡಿಸ್ಬೇಕಾದ್ರೆ ಯಾವ ಡ್ರೈವಿಂಗ್ ಫೀಲು, ಯಾವ ಸ್ಟೇರಿಂಗ್ ಎಫರ್ಟ್ಸ್ ಆಗ್ತೀವಲ್ಲ, ಸೇಮ್ ಎಫರ್ಟ್ಸ್ಗಿಂತ ಈಸಿಯಾಗಿ ಗಾಡಿನ ಓಡಿಸ್ಬೋದು. ಎಸ್ಪೆಷಲಿ ಡ್ರೈವರ್ಗಳು ಲಾಂಗ್ ಡ್ರೈವ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಸ್ಟ್ರೆಸ್ಸು ಸ್ಟ್ರೈನ್ ಜಾಸ್ತಿ ಆಗೋದಿಲ್ಲ. ಕಂಫರ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂದರೆ, ಈ ಗಾಡಿಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಕೊಟ್ಟಿದ್ದೀವಿ. ಅಂದರೆ ನೀವು ಬ್ರೇಕ್ ಪೆಡಲ್ ಮೇಲೆ, ಎಕ್ಸಾಂಪಲ್ ಯಾವುದೋ ಒಂದು ಇನ್ಕ್ಲೈನ್ಡ್ ಏರಿಯಾದಲ್ಲಿ ಗಾಡಿ ನಿಲ್ಸಿರ್ತೀರ, ಬ್ರೇಕ್ ಮೇಲೆ ಕಾಲಿಟ್ಟಿರ್ತೀರ, ಗಾಡಿ ತುಂಬ ಲೋಡ್ ಇರುತ್ತೆ. ನೀವು ಗಾಡಿ ಬ್ರೇಕ್ ಪೆಡಲ್ ಮೇಲೆ ಕಾಲೆತ್ತಿ ಎಕ್ಸಿಲೇಟರ್ ಮೇಲೆ ಇಡೋ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ, ಆ 1-1.5 ಸೆಕೆಂಡಲ್ಲಿ ಗಾಡಿ ಹಿಂದಕ್ಕೆ ರೋಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಕೊಟ್ಟಿರೋದ್ರಿಂದ ಗಾಡಿಯ ಬ್ರೇಕ್ ಪೆಡಲ್ ಮೇಲೆ ಕಾಲು ತೆಗೆದು ಎಕ್ಸಿಲೇಟರ್ ಮೇಲೆ ಇಡೋ ಗಂಟನೂ ಅಂದರೆ 2 to 3 ಸೆಕೆಂಡ್ಸು ಯಾವುದೇ ಕಾರಣಕ್ಕೂ ಗಾಡಿ ಹಿಂದಕ್ಕೆ ರೋಲ್ ಬ್ಯಾಕ್ ಆಗೋದಿಲ್ಲ. ಆವಾಗ ನಮಗೊಂದು ಬೆಟರ್ ಕಂಫರ್ಟ್ ಫೀಚರು ಇದರಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಮೂರನೇದೇನಪ್ಪ ಅಂತಂದರೆ ಕಂಫರ್ಟಬಲ್ ಕ್ಯಾಬಿನ್. ಕಂಫರ್ಟಬಲ್ ಕ್ಯಾಬಿನ್ ಅಂದರೆ ನಾನು ಆಲ್ರೆಡಿ ಸೀಟು ಅಡ್ಜಸ್ಟ್ ಮಾಡಿ, ಸ್ಟೇರಿಂಗ್ ಪೊಸಿಷನ್ ತೋರಿಸಿ, ಗ್ಲೋ ಬಾಕ್ಸ್ ತೋರಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಕಂಫರ್ಟಬಲ್ ಸೀಟ್ಸ್ನ ನಿಮ್ಮ ಹೈಟು ಮತ್ತು ನಿಮ್ಮ ಕಂಫರ್ಟ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಎರಡನೇದು ಇ ಪಾಸ್ ಇರೋದ್ರಿಂದ ಆರಾಮಾಗಿ ಸ್ಟೇರಿಂಗ್ ಡ್ರೈವ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಡ್ ರೂಮು ಮತ್ತು ಲೆಗ್ ರೂಮ್ ಅಂತ ಏನು ಹೇಳ್ತೀವಲ್ಲ, ಭಾಳ ಕಂಫರ್ಟಬಲ್ ಆಗಿರೋದ್ರಿಂದ ಈ ಗಾಡಿ ಕಂಫರ್ಟ್ಗೆ ನೆಕ್ಸ್ಟ್ ಲೆವೆಲ್ಲು. ಕಂಫರ್ಟ್ಗೆ ಈ ಗಾಡಿ ಇನ್ನೊಂದು ಹೆಸರು ಅಂತಲೂ ಕೂಡ ನಾನು ಅಡ್ರೆಸ್ ಮಾಡೋಕ್ಕೆ ಇಚ್ಛೆ ಬೀಳ್ತೀನಿ. ನೆಕ್ಸ್ಟು, ಈ ಗಾಡೀಲಿ ಕ್ಲಚ್ಚೇ ಬರಲ್ಲ, ಆಟೋಮೆಟಿಕ್ಕಾಗಿ ಗಾಡಿ ಡ್ರೈವ್ ಆಗುತ್ತೆ. ನಾನು ಆಲ್ರೆಡಿ ತೋರಿಸ್ದೆ, ಡ್ರೈವ್ ಮೋಡ್ ಒಂದು, ಸ್ಪೋರ್ಟ್ ಮೋಡ್ ಒಂದು, ನ್ಯೂಟ್ರಲ್ಲು ಮತ್ತು ರಿವರ್ಸ್, 4 ಮೋಡ್ ಡ್ರೈವಿಂಗ್ ಬರೋದು. ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಡ್ರೈವ್ ಮೋಡ್ ಮತ್ತು ಸ್ಪೋರ್ಟ್ಸ್ ಮೋಡು. ಜೊತೆಗೆ ಕ್ಲಚ್ಚೇ ಇರದೇ ಇರೋದ್ರಿಂದ ನಮಗೆ ಕಾಲ್ ಮೇಲೆ ಬೀಳುವ ಸ್ಟ್ರೆಸ್ಸು ಮತ್ತು ಸ್ಟ್ರೈನು ಕಡಿಮೆ ಇರೋದ್ರಿಂದ ಕಂಫರ್ಟಬಲ್ ಡ್ರೈವ್ ಮಾಡ್ಬೋದು. ಇದು ಪಾಯಿಂಟ್ ನಂಬರ್ 2. ಮೂರನೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಚಾರ್ಜಿಂಗ್ ಸ್ಟೇಷನ್ಸ್. ನಾನು ಆಗಲೇ ಒಂದು ನಿಮಗೆ ಲಿಂಕ್ನು ಕೂಡ ತೋರಿಸಿದ್ದೀನಿ. ಆ ಲಿಂಕ್ ಹೆಂಗಿದೆಯಪ್ಪ ಅಂತಂದರೆ, ನೀವು ಹೊರಡುವ ರೂಟಲ್ಲಿ ಆ ರೂಟ್ ಮ್ಯಾಪ್ ಪ್ರಕಾರ ಯಾವ ಒಂದು ಪಾಯಿಂಟಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ ಆ ಲಿಂಕ್ ನಿಮಗೆ ಇಂಡಿಕೇಶನ್ ಕೊಡುತ್ತೆ, ಎಷ್ಟು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ. ಜೊತೆಗೆ CCS ಚಾರ್ಜಿಂಗ್ ಆಪ್ಷನ್ ಇರೋದ್ರಿಂದ 40ರಿಂದ 50 ನಿಮಿಷದೊಳಗಡೆ ನೀವು ಲಾಂಗ್ ಡ್ರೈವ್ ಅಪ್ಲಿಕೇಶನಲ್ಲೂ ಕೂಡ ಈಸಿಯಾಗಿ 40 to 60 ಮಿನಿಟ್ಸಲ್ಲಿ ಚಾರ್ಜ್ ಮಾಡಿಕೊಂಡು ನಿಮ್ಮ ಕೆಲಸನ ಸರಾಗವಾಗಿ ಮತ್ತು ಈಸಿಯಾಗಿ ಮಾಡ್ಬೋದು. ಇದು ಪಾಯಿಂಟ್ ನಂಬರ್ 3. ಮೊದಲನೇದು ಹೈಯರ್ ಪೇಲೋಡ್ ಮತ್ತು ಲಾಂಗ್ ರೇಂಜು. ಎರಡನೇದು ಕಂಫರ್ಟ್ ಮತ್ತು ಸೇಫ್ಟಿ. ಸೇಫ್ಟಿಲಿ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಗಾಡಿ ಚಾಸಿಸ್ ಏನಿದೆಯಲ್ವಾ, ಇದು
60-40 ರೇಷಿಯೋದಲ್ಲಿರೋದು. ಅಂದರೆ 60% ವೀಲ್ ಬೇಸು, ನೆಕ್ಸ್ಟು 40% ಫ್ರಂಟ್ ಓವರ್ ಹ್ಯಾಂಗ್ ಮತ್ತು ರೇರ್ ಓವರ್ ಹ್ಯಾಂಗು ಪ್ರಪೋರ್ಷನಲ್ ಆಗಿರೋದ್ರಿಂದ ಚಾಸೀಸು ಗಟ್ಟಿ ಇರುತ್ತೆ. ಟಾಟಾ ಸ್ಟೀಲಲ್ಲಿ ಮಾಡಿರುವ ಚಾಸೀಸ್ ಇದು. ಚಾಸೀಸು ಗಟ್ಟಿ ಇರುತ್ತೆ, ಯಾವುದೇ ಕಾರಣಕ್ಕೂ ಚಾಸೀಸು ಬ್ರೇಕ್ ಆಗೋದಿಲ್ಲ. ಜೊತೆಗೆ ಈ ಚಾಸೀಸು ಲೈಫ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಮೂರನೇದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ. ನಾಲ್ಕನೇದು ಬಂದು ಇದು ಭಾಳ ಮುಖ್ಯ, ಹೆವಿ ಅಗ್ರಿಗೇಟ್ಸ್ ಕೊಟ್ಟಿದ್ದೀವಿ. ಯಾಕಂದರೆ ಹೆವಿ ಲೋಡ್ ಹಾಕ್ಕೊಂಡು ನಾವು ಈ ಗಾಡಿನ ಓಡಿಸ್ಬೇಕಾದ್ರೆ ಸಸ್ಪೆನ್ಷನ್ ಪ್ಲೇಟ್ಸ್ ಆಗಿರ್ಬೋದು, ಚಾಸೀಸ್ ಆಗಿರ್ಬೋದು, ಈ ಎರಡೂ ಗಟ್ಟಿಗೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಗಾಡಿದು ಲೈಫ್ ಕೂಡ ಚೆನ್ನಾಗಿರುತ್ತೆ. ಎಕ್ಸಾಂಪಲ್, ಮನುಷ್ಯಂದು ಬೆನ್ಮೂಳೆ ಚೆನ್ನಾಗಿದ್ರೆ ಮನುಷ್ಯ ಎಷ್ಟು ಗಟ್ಟಿಯಾಗಿರ್ತಾನೋ ಅದೇ ಥರ ವೆಹಿಕಲ್ದು ಚಾಸಿಸ್ ಗಟ್ಟಿ ಇದ್ರೆ ವೆಹಿಕಲ್ದು ಲೈಫ್ ಕೂಡ ಜಾಸ್ತಿ ಇರುತ್ತೆ. ಮೇಜರ್ ಆಗಿ ಈ ಹೆವಿ ಅಗ್ರಿಗೇಟ್ಸ್ ಜೊತೆಗೆ ನಾವು ಟೆಕ್ನಾಲಜಿಕಲ್ ಓರಿಯೆಂಟೆಡ್, ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಎ ಟೆಕ್ ಸ್ಯಾವಿ ವೆಹಿಕಲ್. ಬಿಕಾಸ್ ದ ರೀಸನ್ ಇಸ್ ವೆರಿ ಸಿಂಪಲ್. ಇಲ್ಲಿ ನಾವು ಫ್ಲೀಟ್ ಎಡ್ಜ್ ಅನ್ನೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಈಗ ನಾವು ಏನಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆದರೆ ಹೋಗಿ ECG ಮಾಡಿಸ್ತೀವಿ, ಕರೆಕ್ಟಾ? ಇನ್ನೊಂದು ಏನಾದರೂ ತೊಂದರೆ ಆದರೆ ಡಾಕ್ಟರ್ ಹತ್ರ ತೋರಿಸ್ತೀವಿ. ಅದೇ ಥರ 24/7 ಈ ಗಾಡಿ ಎಲ್ಲಿ ನಿಂತಿದೆ, ಎಷ್ಟು ಚಾರ್ಜಿಂಗ್ ಆಗಿದೆ, ಯಾವ ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರಾ ಇಲ್ವಾ, ನೀಟಾಗಿ ಹೋಗ್ತಾ ಇದೆಯಾ ಇಲ್ವಾ, ವೆಹಿಕಲ್ ಪ್ರಾಪರಾಗಿ ರೀಜನ್ರೇಷನ್ ಆಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದು ಟೆಕ್ನಿಕಲ್ ಡೀಟೇಲ್ಸು ಫ್ಲೀಟ್ ಎಡ್ಜ್ ಅಪ್ಲಿಕೇಶನಲ್ಲಿ ನಿಮಗೆ ಡೇಟಾ ಅನಾಲಿಟಿಕ್ಸ್ ಮುಖಾಂತರ ಇನ್ಫಾರ್ಮೇಷನ್ ಕೊಡುತ್ತೆ. ಅದಕ್ಕೆ ಇದು ನಾನು ಟೆಕ್ ಸ್ಯಾವಿ ವೆಹಿಕಲ್, ಟೆಕ್ನಾಲಜಿಕಲ್ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ EV ಬಿಸ್ನೆಸ್ಸಲ್ಲಿ, ಐ ಮೀನ್ ಇದು ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ಸಲ್ಲಿ ನಾವು ಮಾಡಬೇಕಾದ್ರೆ ಮೇಜರಾಗಿ ಎಲ್ಲರದ್ದು ಫೋಕಸ್ ಇರೋದು ಒಂದೇ, ಪ್ರಾಫಿಟ್. ಆಪ್ರೇಟಿಂಗ್ ಕಾಸ್ಟು ಕಡಿಮೆ ಇರಬೇಕು, ಪ್ರಾಫಿಟ್ಟು ಜಾಸ್ತಿ ಇರಬೇಕು. ಈ ಗಾಡಿ ಆಪ್ರೇಟಿಂಗ್ ಕಾಸ್ಟು ಭಾಳ ಕಡಿಮೆ, 1.5 ಇಂದ 2.5 ರೂಪಾಯಿ ಪ್ರತಿಯೊಂದು ಕಿಲೋಮೀಟರ್ಗೆ ರನ್ನಿಂಗ್ ಕಾಸ್ಟ್ ಬೀಳುತ್ತೆ. ಜೊತೆಗೆ 1.5 ರೂಪಾಯಿ ರನ್ನಿಂಗ್ ಕಾಸ್ಟ್ ಬಿದ್ದಾಗ ಡೀಸೆಲ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ, ಡೀಸೆಲ್ ವೆಹಿಕಲ್ ಏನಿಲ್ಲ ಅಂತಂದ್ರೆ 1 ಕಿಲೋಮೀಟರ್ಗೆ 6 ಇಂದ 7 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ನೀವು EV ಗಾಡಿ ಏನಾದ್ರು ತಗೊಂಡ್ರೆ 1 ಕಿಲೋಮೀಟರ್ಗೆ 1.5 ಇಂದ 2 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇದರಿಂದ ಈ ಗಾಡಿ ಹೈಯರ್ ಪ್ರಾಫಿಟ್ ಇರುತ್ತೆ ಮತ್ತೆ ಲೋ ಆಪ್ರೇಟಿಂಗ್ ಕಾಸ್ಟ್ ಇರೋದ್ರಿಂದ ಈ ಗಾಡಿ ತಗೊಳ್ಳೋದು ಈಸಿ. ಇನ್ವೆಸ್ಟ್ಮೆಂಟು ಆಪ್ಟಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ರೇಂಜ್ ಜಾಸ್ತಿ ಇದೆ, ಮೇಂಟೆನೆನ್ಸ್ ಕಡಿಮೆ, ಟೆಕ್ಸ್ಯಾವಿ ವೆಹಿಕಲ್ಲು, ಕಂಫರ್ಟ್ ಕನ್ವೀನಿಯನ್ಸ್ ಜಾಸ್ತಿ, ಹೈಯರ್ ಪೇಲೋಡು, ಲಾಂಗರ್ ರೇಂಜು, ಆಪ್ರೇಟಿಂಗ್ ಕಾಸ್ಟು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಇವನ್ನೆಲ್ಲ ಕ್ರೋಢೀಕರಿಸಿ ಹೇಳ್ಬೇಕಂತಂದ್ರೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ಹೈ ಪ್ರಾಫಿಟಬಲ್ ಟ್ರಕ್ ಇನ್ ದ ಸೆಗ್ಮೆಂಟ್. ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಜೊತೆಗೆ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ಚಿಕ್ಕ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.